ಒಳ್ಳೆಯವನೇ, ಮುಗ್ಧನ ಅವನು ಪಾಪ, ಅವನೇನೋ ಮಾತಾಡ್ಬಿಡ್ತಾನೆ ಅಷ್ಟೇ ಅವನು. ಯಾಕಂದರೆ ಆ ಟೈಮ್ ಮಾತಾಡ್ತಾನಷ್ಟೇ. ನಾನು ಸೋಮನ್ಗೆ ಹೇಳ್ತಾ ಇದ್ದೀನಿ, ಅವನು ಯಾರೋ ಜೊತೆ ಇದ್ದ 10-12 ವರ್ಷ 15 ವರ್ಷ, ಅವನ್ನ ತುಳಿದಾಕಿದ್ರು ಪಾಪ, ಸೋಲ್ಸ್ಬಿಟ್ರು ನಗರಸಭೆ ಎಲೆಕ್ಷನಲ್ಲಿ. ಮತ್ತೆ ಅವನಲ್ಲಿ ಬಿಟ್ಟ, ಇನ್ನೊಂದು ಕಡೆ ಹೋದ, ಅಲ್ಲಿಂದ ಬಿಟ್ಟು ಇನ್ನೊಂದು ಕಡೆ ಹೋದಾನೆ. ಹಂಗೆ ಮಾಡಬಾರ್ದು. ಕಾಂಗ್ರೆಸ್ಸಲ್ಲಿ ಅದಕ್ಕೆ ಗೌರವ ಕೊಡಲ್ಲ. ಯಾಕಂದ್ರೆ ನಾನು ಅದಕ್ಕೆ ಉದಾಹರಣೆ. ನಾನು ಫಸ್ಟ್ ಒಬ್ಬರ ಹತ್ರ ಇದೆ, ಆಮೇಲೆ ಇನ್ನೊಬ್ಬರ ಹತ್ರ ಇದೆ, ಇವಾಗ ಯಾರ ಹತ್ರ ಇಲ್ಲ. ನಾನು ಈಗೂ ನನಗೆ ಯಾವ ಪಕ್ಷನೂ ಬೇಕಲ್ಲ, ಯಾವ ಪಾರ್ಟಿನೂ ಬೇಕಲ್ಲ. ನಾನು ಸಮಾಜಕ್ಕಾಗಿ ದುಡಿಯೋಕ್ಕೆ ನಾನು ಬಂದಿರೋದು. ನಾನು ಸಮಾಜಕ್ಕಾಗಿ ದುಡಿತೀನಿ. ನಾನು ಸಮಾಜ ಗಟ್ಟಿಯಾಗಿದ್ದರೆ ಎಲ್ಲ ನಡೀತದೆ. ಸೋಮನ್ಗೆ ಇಷ್ಟ ಹೇಳೋದು, ಸೋಮಶೇಖರ್ ಬಿಟ್ಬಿಡು ರಾಜಕಾರಣ, ಬಾ ನನ್ನ ಜೊತೆ, ಒಳ್ಳೆ ವ್ಯಕ್ತಿ ನೀನು, ನನ್ನ ಜೊತೆ ಸೇರ್ಕೋ, ಕಟ್ಟೋಣ ಸಮಾಜನ, ಕಟ್ಟೋಣ ಬಾ ನಮ್ಮ ಸಮಾಜನ. ಆಮೇಲೆ ಎಲ್ಲ ಬರ್ತಾರೆ ನಮ್ಮ ಹತ್ರಕ್ಕೆ. 2.5 ಲಕ್ಷ ಜನ ಇರೋದು, ಬರ್ತಾರೆಲ್ಲ. ಬಾ ಕಟ್ಟೋಣ, ಫಸ್ಟು ನಮ್ಮ ಸಮಾಜನ ಒಗ್ಗೂಡ್ಸೋಣ, ಹಳ್ಳಿಗೆ ಹೋಗೋಣ ಬಾ. ಮುನ್ನಪ್ಪ 4 ಲಕ್ಷ ಕಿಲೋಮೀಟ್ರ್ ಓಡಾಡೋಣಲ್ಲ, ನನ್ನ ಜೊತೆ ಬಾರಪ್ಪ. 3,000 ಕಿಲೋಮೀಟ್ರ್ ಸಾಕು, ಅಲ್ಲ 6,000 ಕಿಲೋಮೀಟ್ರ್ ಸಾಕು, ಸಮಾಜನ ಕಟ್ಟೋಣ ಅಂತ ಹೇಳ್ತಾ, ಸೋಮಶೇಖರ್ ಬಾ, ಇವಾಗ ಆಹ್ವಾನ, ನಾಳೆಯಿಂದ ನನ್ನ ಜೊತೆಗಿರೋ, ಸಮಿತಿನೂ ಮಾಡೋಣ. ಯಾಕಂದರೆ ನೀನು ಉಪಾಧ್ಯಕ್ಷನಿದೆಯಾ, ಮುನಿಯಪ್ಪನ ಮಾಜಿ ಅಧ್ಯಕ್ಷನು, ನೀನು ಆಲ್ರೆಡಿ ಉಪಾಧ್ಯಕ್ಷನಿದೆಯಾ, ನಾನು ನಿಕಟಪೂರ್ವ ಅಧ್ಯಕ್ಷನಿದ್ದೀನಿ. ಬಾ ನನ್ನ ಜೊತೆ ಸೇರಿಕೊಂಡು ಸಮಾಜನ ಕಟ್ಟೋಣ, ಸಮಿತಿ ಮಾಡೋಣ, ಒಗ್ಗಟ್ಟು ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.